ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಮಾಡ್ತಾಯಿದ್ದೀನಿ ಇವತ್ತು ಪಾಲಕ್ ರೈಸ್ ಮಾಡೋದಕ್ಕೆ ಮೊದಲಿಗೆ ಪಾಲಕ್ ಪಲ್ಯನ ಸ್ವಚ್ಛಗೆ ತೊಳ್ಕೊಬೇಕು. ಒಂದೆರಡು ಸರ್ತಿ ನೀರಾಗಿ ತೊಳ್ಕೊಂಡು ಪಾಲಕ್ ಪಲ್ಯನ ಒಂದೆರಡು ನಿಮಿಷ ನೀರು ಹಾಕಿ ಬೇಯಿಸ್ಕೋಬೇಕು. ಪಲ್ಯ ಬೇಯಿಸೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಅದನ್ನು ಒಂದೆರಡು ನಿಮಿಷ ಕುದಿಸ್ಕೊಂಡು ಅದನ್ನು ತೆಗೆದು ನಂತರ ಪಾಲಕ್ ಪಲ್ಯ ತೆಗೆದು ಗ್ರೈಂಡ್ ಮಾಡ್ಕೋಬೇಕು. ಪಾಲಕ್ ಪಲ್ಯ ನಂತರ ಅದಕ್ಕೆ ಸ್ವಲ್ಪ ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಗ್ರೈಂಡ್ ಮಾಡ್ಕೊಂಡ ನಂತರ ಒಲೆ ಮೇಲೆ ಒಂದು ಕಡಾಯಿ, ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ ಒಂದೆರಡು ಲವಂಗ ಮತ್ತು ಒಂದೆರಡು ಚಕ್ಕೆ ಪೀಸ್, ಒಂದೆರಡು ಮೆಣಸು ಹಾಕಿ ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ತಿರುಗಾಡಿ ನಂತರ ಸ್ವಲ್ಪ ಚಟಪಟ ಆದ ನಂತರ ಮೊದಲೇ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಹಾಕಿ ನಂತರ ಹಸಿ ಬಟಾಣಿ, ಇದಕ್ಕೆ ಮೇನ್ ಹಸಿ ಬಟಾಣಿ ಇದ್ದರೆ ನಮ್ಮ ಪಾಲಕ್ ಪಲಾವ್ ತುಂಬ ಚೆನ್ನಾಗಾಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಜಲ್ದಿ ಬೇಯ್ತೈತಿ. ನಂತರ ಮೊದಲಿಗೆ ನಾವು ಮಿಕ್ಸ್ ಮಾಡ್ಕೊಂಡಂಥ ಪಾಲಕ್ ಪಲ್ಯನ ಹಾಕಿ ಸ್ವಲ್ಪ ಅರಶಿನ ಮತ್ತು ಅಚ್ಚ ಖಾರದ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದರದ್ದು ಹಸಿ ವಾಸನೆ ಹೋಗುತ್ತೆ. ಅದಾದ ನಂತರ ಅದು ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಟು ನಂತರ ನಾವು ಮೊದಲೇ ಒಂದು ಅರ್ಧ ಗಂಟೆ ಮೊದಲೇ ಅಕ್ಕಿನ ನೆನೆ ಹಾಕಿದ್ದೆ. ಅದು ನೆನೆಸಿದ ಮೇಲೆ ಅದನ್ನು ಒಗ್ಗರಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದೇ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಇದಕ್ಕೆ ಹಾಕಿ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಕುಕ್ಕರ್ ಮುಚ್ಚಬೇಕು. ಕುಕ್ಕರ್ ಮುಚ್ಚಿ 2 ರಿಂದ 3 ವಿಸಿಲ್ ಬರೋ ತನಕ ಬೇಯಿಸ್ಕೋಬೇಕು. ಒಂದೆರಡು ವಿಸಿಲ್ ಆದಮೇಲೆ ಅದನ್ನು ಆರಕ್ಕೆ ಬಿಟ್ಟು ನಂತರ ತೆಗೀರಿ. ಇವಾಗ ನಮ್ಮ ಪಾಲಕ್ ಪಲಾವ್ ಎಷ್ಟು ಬಂದೈತೆ ನೋಡಿರಿ. ಇವಾಗ ಪಾಲಕ್ ಪಲಾವ್ ರೆಡಿ ಆಯಿತು ನೋಡಿ. ನಮ್ಮ ಪಾಲಕ್ ಪಲಾವ್ ರೆಡಿ ನೋಡಿರಿ, ಎಷ್ಟು ಮಸ್ತ್ ಬಂದೈತಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಅವರಿಗೆ ಧನ್ಯವಾದಗಳು. ಹಂಗೆ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.